ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಡೀತಿದ್ದಾಗ ಪಾಕಿಸ್ತಾನ ನಿಮ್ಮ ಮೇಲೆ ಭಯಾನಕ ದಾಳಿ ಮಾಡುತ್ತೆ ಅಂತ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ. ಅಲ್ಲಿ ಹಾಗೆ ಆಯಿತು. ಭಾರತದ ವಿರುದ್ಧ ಪಾಕಿಸ್ತಾನ ಚೈನಾದ PL-15 ಮಿಸೈಲ್ಗಳನ್ನು ಬಳಸ್ತು, ತನ್ನದೇ ಶಾಹೀನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪ್ರಯೋಗ ಮಾಡ್ತು. ಆದರೆ ಅವ್ಯಾವೂ ಕೂಡ ಗಡಿ ದಾಟಿ ಒಳಗೆ ಬರಲಿಲ್ಲ. ಭಾರತದ ಏರ್ ಡಿಫೆನ್ಸ್, ನಮ್ಮ ರಡಾರ್ಗಳು ಪಾಕಿಸ್ತಾನದ ಅಷ್ಟೂ ದಾಳಿಗಳನ್ನು ಹಿಮ್ಮೆಟ್ಟಿಸಿದ ರೀತಿಯನ್ನು ನೋಡಿ ಜಗತ್ತು ಮೂಗಿನ ಮೇಲೆ ಬೆರಳಿಟ್ಕೊಳ್ತು. ಆಪರೇಷನ್ ಸಿಂಧೂರ್ಗೆ ಪರ್ಯಾಯವಾಗಿ ಅದೇನೋ ಬನೀನು ಲುಂಗಿ ಅಂತ ಮಾಡೋದಕ್ಕೆ ಹೋಗಿ ಸೋತು ಸೊರಗಿದ ಪಾಕಿಸ್ತಾನ ಚೈನಾದ JF-35 ಸ್ಟೆಲ್ತ್ ಯುದ್ಧ ವಿಮಾನಗಳನ್ನೀಗ ತರಿಸ್ಕೊಳ್ತಾ ಇದೆ. ಟರ್ಕಿಯ ಕಾನ್ ಕೂಡ ಪಾಕಿಸ್ತಾನಕ್ಕೆ ಬರುತ್ತಂತೆ, ಅದು ಕೂಡ 5th ಜನರೇಷನ್ ಫೈಟರು. ಇಷ್ಟಾದರೂ ಭಾರತ ಇಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆಂದರೆ ಯಾವ ಸ್ಟೆಲ್ತನ್ನು ಬೇಕಾದರೂ ನ್ಯೂಟ್ರಲೈಸ್ ಮಾಡೋ ಶಕ್ತಿಯನ್ನು ಈಗ ಭಾರತ ಪಡ್ಕೊಂಡಿದೆ. J-35 ಟರ್ಕಿಯ ಕಾನು ಅಲ್ಲ, F-35 ಕೂಡ ಇನ್ನು ಮುಂದೆ ಭಾರತದ ಮುಂದೆ ಸ್ಟೆಲ್ತ್ ಅಲ್ಲ. ಅಂಥದ್ದೊಂದು ರಡಾರ್ ಭಾರತದಲ್ಲಿ ಸಿದ್ಧ ಆಗಿದೆ. ಅದರ ಪ್ರಯೋಗ F-35 ಮೇಲೆ ಆಗಿದೆ ಮತ್ತು ಬ್ರಿಟನ್ಗೆ ಸೇರಿದ್ದ F-35 ಯುದ್ಧ ವಿಮಾನವನ್ನು ತಿರುವನಂತಪುರಮಲ್ಲಿ ಇಳಿಯೋ ಹಾಗೆ ಮಾಡಿದ್ದು ಇದೇ ಭಾರತದ ಹೊಸ ರಡಾರ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದು ಭಾರತದ ರಡಾರ್ ಪವರ್? ಬನ್ನಿ ನೋಡೋಣ. ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡಬೇಕಿದೆ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೂನ್ 27ಕ್ಕೆ ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಭಾರತದ ಬಳಿ ಸ್ಟೆಲ್ತ್ ಯುದ್ಧ ವಿಮಾನಗಳಿಲ್ಲ. ನಮ್ಮ ಪಕ್ಕದ ಚೈನಾ 2 ಸ್ಟೆಲ್ತ್ಗಳನ್ನು ತಯಾರು ಮಾಡಿಕೊಂಡಿದೆ. ಪಾಕಿಸ್ತಾನಕ್ಕೆ ಚೈನಾ ಹಾಗೂ ಟರ್ಕಿಯ ಸ್ಟೆಲ್ತ್ಗಳು ಪುಗುಸೆಟ್ಟೆ ಸಿಗ್ತಾ ಇವೆ. ಹೀಗಾಗಿ ನೀವು ಕೂಡ ಅವುಗಳನ್ನು ಇಟ್ಕೋಬೇಕು, ಬನ್ನಿ ಖರೀದಿ ಮಾಡಿ ಅಂತ ಭಾರತವನ್ನು ಅಮೆರಿಕ ಹಾಗೂ ರಷ್ಯಾ 2 ಕರೀತಾ ಇವೆ, ಪುಸಲಾಯಿಸ್ತಾ ಇವೆ. ಆದರೆ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಎದುರಿಸೋದಕ್ಕೆ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನೇ ಇಟ್ಕೋಬೇಕಾ? ಹಾಗೆ ಮಾಡೋದ್ರಿಂದ ಪ್ರಯೋಜನ ಏನು? ಶತ್ರುವಿನ ಶಕ್ತಿಯನ್ನು ಎದುರಿಸೋದಕ್ಕೆ ಡಿಫೆನ್ಸ್ ಮತ್ತು ಅದನ್ನು ಹೊಡೆದು ಹಾಕೋ ಶಕ್ತಿ ಅಲ್ವಾ ಬೆಳೆಸ್ಕೋಬೇಕು. ಸೊ ಭಾರತ ಆ ನಿಟ್ಟಲ್ಲಿ ದೊಡ್ಡದೊಂದು ಹೆಜ್ಜೆಯನ್ನಿಟ್ಟಿದೆ. ಇನ್ನು ಮುಂದೆ ಸ್ಟೆಲ್ತ್ ಯುದ್ಧ ವಿಮಾನ ಅಂತ ಯಾರೂ ನಮ್ಮ ಮುಂದೆ ಬೀಗೋ ಹಾಗಿಲ್ಲ. ಯಾಕೆಂದರೆ ಆ್ಯಂಟಿ ಸ್ಟೆಲ್ತ್ ರಡಾರ್ ಭಾರತದಲ್ಲಿ ಸಿದ್ಧ ಆಗಿದೆ. ನಮ್ಮ ಬಳಿ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಇದೆ, ಬಲಿಷ್ಠ ಮಿಸೈಲ್ಗಳಿವೆ. ಅದರ ಜೊತೆ ಆ್ಯಂಟಿ ಸ್ಟೆಲ್ತ್ ಟೆಕ್ನಾಲಜಿ ಕೂಡ ಸೇರಿಕೊಂಡು ಬಿಟ್ರೆ ಶತ್ರುಗಳಿಗಿನ್ನು ಹೆದರಬೇಕಾದ ಯಾವ ಅಗತ್ಯನೂ ಇರೋದಿಲ್ಲ. ಈ ಅದ್ಭುತದ ಹೆಸರು VHF ಸೂರ್ಯ. VHF ಸೂರ್ಯ ಅನ್ನೋದು ಒಂದು ರಡಾರ್. ಇದು ತಯಾರಾಗಿರೋದು ನಮ್ಮ ಬೆಂಗಳೂರಲ್ಲಿ. ಈ ಕೆಲಸ ತುಂಬ ಸೈಲೆಂಟಾಗಿ ಮುಗಿದಿದೆ. ಈಗಾಗಲೇ 6 VHF ರಡಾರ್ ಸಿಸ್ಟಮ್ಗಳನ್ನು ಭಾರತೀಯ ವಾಯುಪಡೆಗೆ ಒದಗಿಸಲಾಗಿದೆ. ಈ ಪ್ರಕ್ರಿಯೆ ಮೇ 25ನೇ ತಾರೀಕು ಪೂರ್ಣಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಪರೇಷನ್ ಸಿಂಧೂರ್ ಸಮಯಕ್ಕಾಗಲೇ ರಡಾರ್ ವ್ಯವಸ್ಥೆಯನ್ನು ಭಾರತೀಯ ಪಡೆಗಳಿಗೆ ಕೊಡಲಾಗಿತ್ತು. ಈಗ ಆ ಮಾಹಿತಿ ಅಧಿಕೃತಗೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರಡಾರ್ ವ್ಯವಸ್ಥೆಯನ್ನು ಈಗ ಚೈನಾ ಮತ್ತು ಪಾಕಿಸ್ತಾನದ ವಿರುದ್ಧ ಬಳಸೋದಕ್ಕೆ ವಾಯುಪಡೆ ನಿರ್ಧರಿಸಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಡಾರ್ಗಳನ್ನು ಖರೀದಿ ಮಾಡೋ ಬಗ್ಗೆ ಕೂಡ ಮಾಹಿತಿಗಳು ಹೊರಬೀಳ್ತಾ ಇವೆ. ಇನ್ನು ಈ ಸೂರ್ಯ ರಡಾರ್ ಬಗ್ಗೆ ನೋಡೋದಾದ್ರೆ, ಇದು ಸಾಲಿಡ್ ಸ್ಟೇಟ್ 3D ರಡಾರ್ ಸಿಸ್ಟಮ್ ಆಗಿದ್ದು, ಇದನ್ನು ಸ್ಟೆಲ್ತ್ ಮತ್ತು ಲೋ ಅಬ್ಸರ್ವಬಲ್ ಏರಿಯಲ್ ಟಾರ್ಗೆಟ್ಗಳನ್ನು ಕಂಡುಹಿಡಿಯೋ ನಿಟ್ಟಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ರಡಾರ್ ಸಿಸ್ಟಮನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು VHF ಬ್ಯಾಂಡಲ್ಲಿ ಕೆಲಸ ಮಾಡೋದ್ರಿಂದ ಸಾಮಾನ್ಯ ರಡಾರ್ಗಳ ಕಣ್ಣಿಗೆ ಬೀಳದ ಟಾರ್ಗೆಟ್ಗಳು ಕೂಡ ಇದರ ಕಣ್ಣಿಗೆ ಬೀಳುತ್ತವೆ. ಸುಮಾರು 360 ಕಿಲೋಮೀಟರ್ಗಳಷ್ಟು ದೂರದಲ್ಲೇ ಇದು ಶತ್ರುಗಳ ಆಬ್ಜೆಕ್ಟ್ಗಳನ್ನು ಐಡೆಂಟಿಫೈ ಮಾಡೋದ್ರಿಂದ ಅವುಗಳನ್ನು ಹೊಡೆದು ಹಾಕೋದು ಸುಲಭ ಆಗುತ್ತೆ. ಇನ್ನು ಸೂರ್ಯ ರಡಾರನ್ನು 6x6 ಟ್ರಕ್ಗಳಿಗೆ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಶೀಘ್ರವಾಗಿ ಇದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡು ಕೂಡ ಹೋಗಬಹುದು. ಗೆಳೆಯರೆ, ಯುದ್ಧಗಳ ಸಮಯದಲ್ಲಿ ಶತ್ರುಗಳು ಮೊದಲು ಟಾರ್ಗೆಟ್ ಮಾಡಿಕೊಳ್ಳೋದೇ ತಮ್ಮ ಶತ್ರು ದೇಶಗಳ ರಡಾರ್ ವ್ಯವಸ್ಥೆಯನ್ನು. ಹೀಗಾಗಿ ಮೊಬೈಲ್ ರಡಾರ್ ಶತ್ರುಗಳ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಶತ್ರುಗಳ ಯುದ್ಧ ವಿಮಾನ, ಡ್ರೋನ್, ಮಿಸೈಲ್ಗಳನ್ನು ಗುರುತಿಸಿದ ನಂತರ ಈ ರಡಾರ್ ಅನ್ನು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ರೆ ಅದನ್ನು ಲೊಕೇಟ್ ಮಾಡೋದಕ್ಕೆ ಶತ್ರುಗಳಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಮೂವಬಲ್ ರಡಾರ್ ಅನ್ನೋದು ಗೇಮ್ ಚೇಂಜರ್ ಅನ್ನಿಸ್ಕೊಳ್ಳುತ್ತೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ.
ಇನ್ನು ಇದು ಆಂಟಿ ಸ್ಟೆಲ್ತ್ ಅನ್ನೋದು ಇದರ ಇನ್ನೂ ಒಂದು ತಾಕತ್ತು. ಇವತ್ತು ಜಗತ್ತಿನಾದ್ಯಂತ ಸುದ್ದಿ ಮಾಡ್ತಾ ಇರೋದು 5ನೇ ತಲೆಮಾರಿನ ಯುದ್ಧ ವಿಮಾನಗಳು. ಇದರ ಹಿಂದಿನ 4ನೇ ತಲೆಮಾರಿನ ಯುದ್ಧ ವಿಮಾನಗಳಿವೆಯಲ್ಲ, ಅವು ಮ್ಯಾನ್ಯೂರಿಂಗ್ ನ ಕಾರಣಕ್ಕೆ ಹೆಸರು ಮಾಡಿದ್ರೆ 5ನೇ ತಲೆಮಾರು ಸ್ಟೆಲ್ತ್ ಯುದ್ಧ ವಿಮಾನ ಅನ್ನಿಸ್ಕೊಳ್ಳುತ್ತೆ. ಅದು ರಡಾರ್ಗಳ ಕಣ್ ತಪ್ಪಿಸಿ ಶತ್ರುಗಳ ಮೇಲೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇನ್ನು 6ನೇ ತಲೆಮಾರಿನ ಯುದ್ಧ ವಿಮಾನದಲ್ಲಿ ಸಂಪೂರ್ಣವಾಗಿ AI ವ್ಯವಸ್ಥೆ ಇರುತ್ತೆ. ಅದು ಪೈಲಟ್ ಸಹಿತ ಮತ್ತು ಪೈಲಟ್ ರಹಿತ ಯುದ್ಧ ವಿಮಾನ ಆಗಿರುತ್ತೆ ಅಂತ ಹೇಳ್ತಾರೆ. 6ನೇ ತಲೆಮಾರಿನ ಯುದ್ಧ ವಿಮಾನ ಇನ್ನೂ ಬಂದಿಲ್ಲ, ಆದರೆ ಅದರ ತಯಾರಿ ಪ್ರಕ್ರಿಯೆ ಶುರುವಾಗಿದೆ. ಹಾಗೆ ಅಮೆರಿಕಾದ ಬಳಿ ಸದ್ಯಕ್ಕೆ F-35, F-22 ರಾಫ್ಟರ್ ಇದೆ. ಇವೆರಡೂ ಸ್ಟೆಲ್ತ್ ಆಗಿವೆ. ಚೈನಾದ ಬಳಿ J-20 ಹಾಗೂ J-35 ಯುದ್ಧ ವಿಮಾನಗಳಿವೆ. ರಷ್ಯಾದ ಬಳಿ ಸುಖಾಯ್ Su-57 ಇದೆ. ಟರ್ಕಿ ಕೂಡ ಖಾನ್ ಅನ್ನೋ ಸ್ಟೆಲ್ತ್ ಯುದ್ಧ ವಿಮಾನದ ಬಗ್ಗೆ ಮಾತಾಡ್ತಾ ಇದೆ. ಇನ್ನು ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರೋ ಸಂಘರ್ಷದಲ್ಲಿ ಇಸ್ರೇಲ್ ತನ್ನ F-35 ಯುದ್ಧ ವಿಮಾನಗಳನ್ನು ಬಳಸಿ ಇರಾನಿನ ಸಾವಿರಾರು ಟಾರ್ಗೆಟ್ಗಳನ್ನು ಉಡೀಸ್ ಮಾಡ್ತಾ ಇದೆ. ಅಲ್ಲಿ ಇರಾನ್ ಕೂಡ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಗಳನ್ನು ಮಾಡ್ತಾ ಇರೋದು ನಿಜ. ಆದರೆ ಇಸ್ರೇಲ್ನ ದಾಳಿಯ ತೀವ್ರತೆ ಇರಾನ್ನ ದಾಳಿಗಿಂತ ತುಂಬಾನೇ ಹೆಚ್ಚಿದೆ ಮತ್ತು ಇಸ್ರೇಲ್ನ ಯುದ್ಧ ವಿಮಾನಗಳು ಸ್ಟೆಲ್ತ್ ಆಗಿರೋದ್ರಿಂದ ಅವುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಇರಾನಿನ ರಡಾರ್ಗಳಿಗೆ ಸಾಧ್ಯ ಆಗುತ್ತಿಲ್ಲ. ಹೀಗಾಗಿ ಇಸ್ರೇಲ್ ಸುಲಭವಾಗಿ ಇರಾನ್ನ ಒಳಗನುಗ್ಗಿ ದಾಳಿ ಮಾಡ್ತಾ ಇದೆ. ಸೊ ಈ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಐಡೆಂಟಿಫೈ ಮಾಡಬಲ್ಲ ರಡಾರ್ ಒಂದು ಸಿಕ್ಕಿಬಿಟ್ರೆ ಅಲ್ಲಿಗೆ ಅವುಗಳ ಹೆಗ್ಗಳಿಕೆ ಕಡಿಮೆ ಆಗುತ್ತೆ. ಈಗ ಭಾರತದ ರಡಾರ್ ಆ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಭಾರತ ತಯಾರು ಮಾಡಿರೋ ಸೂರ್ಯ ರಡಾರ್ ವೆರಿ ಹೈ ಫ್ರೀಕ್ವೆನ್ಸಿ ರೇಡಿಯೋ ವೇವ್ಗಳನ್ನು ಬಳಸೋದ್ರಿಂದ ಸಾಮಾನ್ಯ ರಡಾರ್ಗಳಿಗಿಂತ ಇದು ಭಿನ್ನವಾಗಿ ಕಾರ್ಯನಿರ್ವಹಿಸುತ್ತೆ. ಇನ್ನು ಸ್ಟೆಲ್ತ್ ರಡಾರ್ ಅಂದ ಮೇಲೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ಟೆಲ್ತ್ ಯುದ್ಧ ವಿಮಾನಗಳ ಮೂಲಕವೇ ಪತ್ತೆ ಮಾಡಬೇಕಲ್ವಾ ಗೆಳೆಯರೆ. ಈ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಇಟ್ಟುಕೊಂಡವರಿಗೆ ಸಹಜವಾಗಿ ನಮ್ಮನ್ನ ಯಾರು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಅಹಂಕಾರ ಇರುತ್ತೆ. ಅದರಲ್ಲೂ ಪಶ್ಚಿಮದ ದೇಶಗಳಾದ್ರೆ ವಿಮಾನ ಸ್ಟೆಲ್ತ್ ಕೂಡ ಆಗಿದ್ರೆ ಅದು ಯಾರ ವಾಯು ಪ್ರದೇಶವನ್ನು ಬೇಕಾದರೂ ಉಲ್ಲಂಘನೆ ಮಾಡುತ್ತೆ. ಮೊನ್ನೆ ಕೂಡ ಅಂಥದ್ದೇ ಒಂದು ಘಟನೆ ನಡೆದಂತಿದೆ. ಜೂನ್ 14ನೇ ತಾರೀಕು ಬ್ರಿಟನ್ನ ರಾಯಲ್ ಏರ್ಫೋರ್ಸ್ಗೆ ಸೇರಿದ F-35 ಯುದ್ಧ ವಿಮಾನ ಏರ್ಕ್ರಾಫ್ಟ್ ಕ್ಯಾರಿಯರ್ HMS ಪ್ರಿನ್ಸ್ ಆಫ್ ವೇಲ್ಸ್ ನಿಂದ ಹಾರಿತು. ಆ ವಿಮಾನ ತುರ್ತಾಗಿ ನಮ್ಮ ತಿರುವನಂತಪುರದಲ್ಲಿ ಲ್ಯಾಂಡ್ ಆಯಿತು. ಲೋ ಫ್ಯೂಯಲ್ ಸಮಸ್ಯೆ ಉಂಟಾಯಿತು ಅಂತ ಅದರ ಪೈಲಟ್ ಭಾರತೀಯ ಪಡೆಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡಂತೆ ಅದರ ಪರಿಣಾಮ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಅವಕಾಶವನ್ನ ಮಾಡಿಕೊಡಲಾಯಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಈ ಯುದ್ಧ ವಿಮಾನ ಲ್ಯಾಂಡ್ ಆಗೋದಕ್ಕೆ ಫ್ಯೂಯಲ್ ಕೊರತೆ ಅನ್ನೋದೇ ಕಾರಣನಾ? ಯಾಕೆಂದ್ರೆ HMS ಪ್ರಿನ್ಸ್ ಆಫ್ ವೇಲ್ಸ್ ಇರೋದು ಅರಬ್ಬಿ ಸಮುದ್ರದಲ್ಲಿ. ಅಲ್ಲಿಂದ ಒಂದು ಯುದ್ಧ ವಿಮಾನ ಆಕಾಶಕ್ಕೆ ಹಾರುತ್ತೆ ಅಂದ್ರೆ ಅದಕ್ಕೆ ಬೇಕಾದ ಫ್ಯೂಯಲ್ ಅನ್ನು ತುಂಬೇ ಇರ್ತಾರೆ. ಇನ್ನು ಅದೇನು ಲಂಡನ್ ನಿಂದ ಇಲ್ಲಿವರೆಗೆ ಹಾರ್ಕೊಂಡು ಬಂದಿಲ್ಲ, ಅಷ್ಟೊಂದು ದೂರದಿಂದ ಬಂದಿದೆ. ಹೀಗಾಗಿ ಫ್ಯೂಯಲ್ ಮುಗಿದಿರಬೇಕು. ಮಿಡ್ ಏರ್ ರಿಫ್ಯೂಲಿಂಗ್ ಅವಕಾಶ ಇಲ್ಲದೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಕೇಳಿದೆ ಅಂತ ಅಂದುಕೊಳ್ಳೋದಕ್ಕೆ ಕೂಡ ಅಲ್ಲಿ ಅವಕಾಶ ಇಲ್ಲ. ಇಲ್ಲೇ ಅರಬ್ಬಿ ಸಮುದ್ರದಲ್ಲಿರೋ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಂದ ಟೇಕ್ ಆಫ್ ಆದ ವಿಮಾನ ತುರ್ತಾಗಿ ಬಂದು ತಿರುವನಂತಪುರಂ ಅಲ್ಲಿ ಯಾಕೆ ಲ್ಯಾಂಡ್ ಆಗುತ್ತೆ? ಇದು ಲ್ಯಾಂಡ್ ಆಗಿರೋದು ಅನ್ನಿಸ್ತಾ ಇಲ್ಲ, ಬದಲಿಗೆ ಲ್ಯಾಂಡ್ ಮಾಡಿಸಿರೋದು ಅನ್ನಿಸ್ತಾ ಇದೆ. ಇನ್ನು ಇಲ್ಲಿ ಭಾರತೀಯ ವಾಯುಪಡೆ F-35 ಅನ್ನು ಡಿಟೆಕ್ಟ್ ಮಾಡ್ತು. ವಾಯು ಪ್ರದೇಶ ಉಲ್ಲಂಘನೆಯ ಬಗ್ಗೆ ಅವರು ಎಚ್ಚರಿಕೆಯನ್ನು ಕೊಟ್ಟ ನಂತರ ಅದರಲ್ಲಿನ ಪೈಲಟ್ ಲೋ ಫ್ಯೂಯಲ್ನ ಕಾರಣ ಕೊಟ್ಟ. ಆಗ ಅದನ್ನು ಕೆಳಗಿಳಿಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಏನೋ ಮಿಸ್ ಆಗ್ತಾ ಇದೆ. ಭಾರತದ ವಾಯು ಪ್ರದೇಶದಲ್ಲಿ ಈ ವಿಮಾನ ಹಾರ್ತಾ ಇದೆ ಅನ್ನೋದು ಭಾರತೀಯ ಪಡೆಗಳಿಗೆ ಹೇಗೆ ಗೊತ್ತಾಯಿತು? ಅದು ಸ್ಟೆಲ್ತ್. ಹೀಗಾಗಿ ಸ್ಟೆಲ್ತ್ ರಡಾರ್ ಕೆಲಸ ಮಾಡದೇ ಇದ್ರೆ ಅದನ್ನು ಗುರುತಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸೊ ಸ್ಟೆಲ್ತ್ ಅನ್ನು ಗುರುತಿಸುವ ಕೆಲಸವನ್ನ ಇಲ್ಲಿ ಸೂರ್ಯ ಆಂಟಿ ಸ್ಟೆಲ್ತ್ ಮಾಡಿದೆ. ಬ್ರಿಟನ್ ಭಾರತದ ಶತ್ರು ದೇಶ ಅಲ್ಲ, ಹೀಗಾಗಿ ಅದರಲ್ಲಿನ ಪೈಲಟ್ಗೆ ಭಾರತದ ವಾಯುಪಡೆ ಸಹಾಯ ಮಾಡಿದೆ. ಆ ವಿಮಾನವನ್ನು ಕೆಳಗಿಳಿಸಿ ಸ್ಟೆಲ್ತ್ ಕೂಡ ನಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸಿ ಆ ನಂತರ ಆ F-35ಗೆ ವಾಪಸ್ಸು ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಗೆಳೆಯರೆ, ಭಾರತ ಏರ್ ಡಿಫೆನ್ಸ್ ಹಾಗೂ ರಡಾರ್ ಶಕ್ತಿಯಲ್ಲಿ ಸಾಕಷ್ಟು ಮುಂದುವರೆದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇವತ್ತು ಆಂಟಿ ಸ್ಟೆಲ್ತ್ ರಡಾರ್ಗಳು ಅಮೆರಿಕ, ರಷ್ಯಾ, ಫ್ರಾನ್ಸ್, ಇಟಲಿ, UK ಬಳಿ ಇವೆ. ಹಾಗೆ ಚೈನಾ ಕೂಡ JY-27V ಅನ್ನೋ ಆಂಟಿ ಸ್ಟೆಲ್ತ್ ರಡಾರ್ ಅನ್ನು ಹೊಂದಿದೆ. ಇದು F-35 ಹಾಗೂ F-22ಗಳನ್ನು ಗುರುತಿಸುತ್ತೆ ಅಂತ ಹೇಳ್ತಾರೆ. ಈ JY-27V ಅನ್ನ ಚೈನಾ ತನ್ನ ಸಾಗರ ತೀರದ ಉದ್ದಕ್ಕೂ ಮತ್ತು ತನ್ನ ಯುದ್ಧ ಹಡಗುಗಳಲ್ಲಿ ಕೂಡ ನಿಯೋಜನೆ ಮಾಡಿದೆ. ಈಗ
ಈ ಆಂಟಿ ಸ್ಟೆಲ್ತ್ ಟೆಕ್ನಾಲಜಿಯ ಶಕ್ತಿಯನ್ನು ಭಾರತ ಕೂಡ ಪಡ್ಕೊಂಡಿದೆ. ಅದು ಸ್ವದೇಶಿ ತಂತ್ರಜ್ಞಾನದ ಮೂಲಕ ಇದನ್ನು ಸಾಧಿಸಿದೆ ಅನ್ನೋದು ಮತ್ತೊಂದು ಹೆಗ್ಗಳಿಕೆಯ ವಿಷಯ. ಇನ್ನು ಭಾರತದಲ್ಲಿ ಸಾಕಷ್ಟು ಸ್ವದೇಶಿ ರಡಾರ್ ಸಿಸ್ಟಮ್ಗಳು ಕೂಡ ಇವೆ. ಅದರಲ್ಲಿ ಪ್ರಮುಖವಾಗಿ ಸೆಂಟ್ರಲ್ ಅಕ್ವಿಸಿಷನ್ ರಡಾರ್ ಅನ್ನು ಭಾರತ ಬಳಸುತ್ತೆ. ವಾಯುಪಡೆ, ನೌಕಾಪಡೆ ಹಾಗೂ ಸೇನೆಯಲ್ಲಿ ಕೂಡ ಇದನ್ನು ಬಳಸಲಾಗ್ತಾ ಇದೆ. ಇದನ್ನು 3D ಕಾರ್ ಅಂತ ಕೂಡ ಕರೀತಾರೆ. ಇದನ್ನು ನಮ್ಮ DRDO ನಿರ್ಮಾಣ ಮಾಡಿದೆ. ಇನ್ನು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಬಳಸಲಾಗಿರುವ ರಾಜೇಂದ್ರ ರಡಾರ್ ಕೂಡ ಭಾರತದಲ್ಲೇ ನಿರ್ಮಾಣ ಆಗಿರುವ ರಡಾರ್ ಸಿಸ್ಟಮ್ ಆಗಿದೆ. ಇದರ ಜೊತೆ ನಾವು ಆರ್ಮೇನಿಯಾಗೆ ಕೊಟ್ಟಿರುವ ಸ್ವಾತಿ ರಡಾರ್ ಸಿಸ್ಟಮ್ ಕೂಡ ಕಂಪ್ಲೀಟ್ ಆಗಿ ಇಂಡಿಜಿನಿಯಸ್ ಆಗಿದ್ದು ಇವುಗಳನ್ನು ನಮ್ಮ BEL ನಿರ್ಮಾಣ ಮಾಡಿದೆ. ಹಾಗೆಯೇ DRDO ನಿರ್ಮಾಣ ಮಾಡಿರುವ ಅಶ್ವಿನಿ ರಡಾರ್ ಸಿಸ್ಟಮ್ ಕೂಡ ನಮ್ಮ ಬಳಿ ಇದೆ. ಜೊತೆಗೆ ಇಂದ್ರಾ ರಡಾರ್ ಅನ್ನು ಕೂಡ ಭಾರತ ಬಳಸ್ತಾ ಇದೆ. ಇವುಗಳ ಜೊತೆ ಮತ್ತಷ್ಟು ರಡಾರ್ಗಳು ಕೂಡ ಹಗಲು ರಾತ್ರಿ ಭಾರತದ ಗಡಿಗಳನ್ನು ರಕ್ಷಿಸುವ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇವೆ. ಇವುಗಳ ಜೊತೆಗೆ ಈಗ ಸೂರ್ಯ VHF ಸೇರ್ಪಡೆ ಆಗಿರುವುದು ಭಾರತದ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಇದು ಗೆಳೆಯರೆ ಭಾರತದ ಸ್ಟೆಲ್ತ್ ಡಿಟೆಕ್ಟರ್ ರಡಾರ್ VHF ಸೂರ್ಯನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.